ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿಂದು ವ್ಲಾಗ್ ಏನಪ್ಪಾ ಅಂತಂದ್ರೆ ಮೈ ನ್ಯೂ ಸ್ಯಾರಿ ಕಲೆಕ್ಷನ್ಸ್ ಅಥವಾ ಸ್ಯಾರಿ ಹಾಲ್ ಅಂತಾನೆ ಹೇಳ್ಬಹುದು. ಅಂಡ್ ಇದರಲ್ಲಿ ಕೆಲವು ನಾಟ್ ನ್ಯೂ ಆಲ್ಸೋ, ಸಮ್ ಆರ್ ನಾನು ಪ್ರೀವಿಯಸ್ ಆಗಿ ತಗೊಂಡಿರೋದು ಕೂಡ ಇದೆ ಸ್ಯಾರೀಸ್ ಇಲ್ಲಿ. ಸೊ ಈಗ ಫೆಸ್ಟಿವ್ ಸೀಸನ್ಸ್ ಬರ್ತಾ ಇದೆ. ಸೊ ಫೆಸ್ಟಿವಲ್ ಟೈಮಲ್ಲಿ sarees is the traditional look that will give you the most best look ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರ ಒಂದಷ್ಟು ಸ್ಯಾರಿಗಳನ್ನ ತಗೊಂಡಿದ್ದೀನಿ. ಸೊ ಸ್ಯಾರಿಗಳನ್ನೆಲ್ಲ ಇವತ್ತು ನಾನು ನಿಮ್ಮ ಹತ್ರ ತೋರಿಸ್ತೀನಿ ಯಾವ ತರ ಸ್ಯಾರಿ ತಗೊಂಡಿದ್ದೀನಿ ಅಂತ. ಸೊ ಯಾರಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ದಟ್ ನಂದು ನೆಕ್ಸ್ಟ್ ಹೊಸ ವ್ಲಾಗ್ಸ್ಗಳು ಯಾವ್ದು ಬರ್ತಿರತ್ತೋ ನಿಮ್ಗೆ ಅಪ್ಡೇಟ್ ಗೊತ್ತಾಗ್ತಿರುತ್ತೆ. ಅಂಡ್ ಎಸ್, ತುಂಬಾ ಜನ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ನನ್ನ ವ್ಲಾಗ್ನ ನೋಡ್ತಿರೋರಿಗೆ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಎಸ್ ಗೈಸ್, ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ನೀವು ಆಲ್ರೆಡಿ ಥಂಬ್ನೇಲ್ ಅಲ್ಲೇ ನೋಡಿರೋ ತರ, ಇವತ್ತಿನ ವ್ಲಾಗ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಮೈ ನ್ಯೂ ಸ್ಯಾರಿ ಕಲೆಕ್ಷನ್ಸ್. ಸೊ ಒಂದಷ್ಟು ಸ್ಯಾರಿಗಳು ಹೊಸದು ಇದೆ, ಒಂದು ಸ್ವಲ್ಪ ಹೊಲಿಸಿಲ್ದಿರೋ ಹಳೆ ಸ್ಯಾರಿಗಳು ಕೂಡ ಇದೆ. ಸೊ ಈಗ ಗೊತ್ತಿದೆ ನಿಮ್ಗೆ ಫೆಸ್ಟಿವಲ್ ಸೀಸನ್ ಅಂತ ಅಂದ್ರೆ ಆಬ್ವಿಯಸ್ಲಿ ಸೌತ್ ಇಂಡಿಯನ್ ಟ್ರೆಡಿಷನ್ ಇಸ್ ಸ್ಯಾರಿ. ಸೊ ನನಗಂತೂ ಫೆಸ್ಟಿವಲ್ ಟೈಮಲ್ಲಿ ಸೀರೆ ಉಡೋಕ್ಕೆ ಅಂತ ತುಂಬಾನೇ ಇಷ್ಟ. ಸೊ ಯೂಶುವಲ್ ಆಗಿ ಫೆಸ್ಟಿವಲ್ಸ್ಗೆ ನಾನು ಸ್ಯಾರೀಸ್ ಉಡ್ತಾ ಇರ್ತೀನಿ. ಸೊ ಗಣೇಶ ಹಬ್ಬ ಆಗಿರಬಹುದು ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಯಾವ ತರ ರೆಡಿ ಆಗಿದೆ ಅಂತ ನೀವೆಲ್ಲರೂ ನೋಡಿದೀರಾ. ಸೊ ಈಗ ನೆಕ್ಸ್ಟ್ ಫೆಸ್ಟಿವಲ್ ಇಸ್ ದಿವಾಲಿ ಅಂಡ್ ಆಲ್ಸೋ ಈಗ ನವರಾತ್ರಿ ಕೂಡ ನಡೀತು. ಸೊ ಎಲ್ಲದಕ್ಕೂ ಒಂದೊಂದು ದಿನಕ್ಕೂ ಒಂದೊಂದು ಸೀರೆ ಉಡೋ ತರ. ದಿವಾಲಿಗೆ 3 days ಇದೆ. ಸೊ ನಾನು ಒಂದಷ್ಟು ಸ್ಯಾರಿ ಕಲೆಕ್ಷನ್ಸ್ ಇಟ್ಕೊಂಡಿದ್ದೀನಿ, ಸ್ಯಾರಿ ಶಾಪಿಂಗ್ ಮಾಡಿದ್ದೀನಿ. ಸೊ ಯಾವ ತರ ಸ್ಯಾರಿ ತಗೊಂಡಿದ್ದೀನಿ, ಹೇಗಿದೆ ಅಂತ ನಿಮ್ಮ ಹತ್ರ ತೋರ್ಸೋಣ ಅಥವಾ ನಿಮ್ಮ ಹತ್ರ ಶೇರ್ ಮಾಡೋಣ ಅನ್ಕೊಂಡು ಈ ಬ್ಲಾಗ್ ನಾನು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಯಾವ ಸ್ಯಾರಿ ತೆಗಿಲಿ ಅಂತ ಗೊತ್ತಾಗ್ತಿಲ್ಲ. ಸೊ ಫಸ್ಟ್ ಬಂದ್ಬಿಟ್ಟು ಲೆಟ್ ಮೀ ಗೋ ಫ್ರಮ್ ಹಿಯರ್. ಬಟ್ ಇದು ಯಾವ್ದಕ್ಕೂ ಇನ್ನು ಬ್ಲೌಸ್ ಹೊಲ್ಸಿಲ್ಲ ಗೈಸ್. ಸೊ ಇದಕ್ಕೆ ನಾನು ಹೋಗ್ತೀನಿ ಫಸ್ಟ್. ಸೊ ದಿಸ್ ಇಸ್ ಅ ಬನಾರಸಿ ಸಾರಿ. ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 4320. ಸೊ ಈ ಸ್ಯಾರಿ ಇಟ್ಸ್ ವೆರಿ ಪ್ರಿಟಿ. ಇದನ್ನ ನಾನು ಬ್ಲೌಸ್ ಇನ್ನ ಹೊಲ್ಸಿಲ್ಲ. ಸೊ ಬ್ಲೌಸ್ ಬಂದ್ಬಿಟ್ಟು ಹೌ ದ ಬ್ಲೌಸ್ ಲುಕ್ಸ್ ಅನ್ಸುತ್ತೆ. ಇದೇನೆ ಬ್ಲೌಸು. ಸೊ ಚೆನ್ನಾಗಿದೆ ಬ್ಲೌಸ್. ಬ್ಲೌಸ್ ಹೊಲ್ಸಿದ್ಮೇಲೆ ಇಟ್ ವಿಲ್ ಲುಕ್ ವೆರಿ ಪ್ರಿಟಿ. ಸೊ ನಾನು ನಿಮ್ಗೆ ಹುಟ್ಟು ತೋರ್ಸೋಣ ಅಂತ ಅನ್ಕೊಂತಾ ಇದ್ದೀನಿ, ಬಟ್ ಇದಕ್ಕೆ ಯಾವುದಕ್ಕೂ ಬ್ಲೌಸ್ ಇಲ್ಲ. ಸೊ ಹಾಗೇನೆ ಟ್ರೈ ಮಾಡ್ತೀನಿ. ಇಫ್ ಐ ಗೆಟ್ ಮ್ಯಾಚಿಂಗ್ ಬ್ಲೌಸ್, ನಾನು ಇದನ್ನ ಉಟ್ಬಿಟ್ಟು ಇಲ್ಲಿ ಸೈಡಲ್ಲೋ ಅಥವಾ ಇಲ್ಲೋ ಎನಿವೇರ್ ಒಂದ್ ಕಡೆ ನಾನು ಇದರಲ್ಲಿ ನಾನು ಅದ್ರದ್ದು ಫೋಟೋ ಹಾಕ್ತೀನಿ. ಬ್ಲೌಸ್ ಇಲ್ಲ ಬಟ್ ಅಲ್ಲಿ ಮ್ಯಾನೇಜ್ ಯಾವ್ದಾದ್ರು ಬ್ಲೌಸ್ ಇದಕ್ಕೆ ಮ್ಯಾನೇಜ್ ಮಾಡೋ ತರ ಇದ್ರೆ ಸೊ ಮಿಸ್ ಮ್ಯಾಚ್ ಮಾಡ್ಬಿಟ್ಟು ಹುಟ್ಟಿ ತೋರಿಸ್ತೀನಿ ಹೇಗ್ ಕಾಣುತ್ತೆ ಅಂತ. ಬಟ್ ಇಟ್ಸ್ ಲುಕ್ಸ್ ವೆರಿ ಪ್ರಿಟಿ. ಸೊ ನೀವು ನೋಡ್ಬಹುದು. ಸೊ ಉಟ್ಟಿದಾಗ ಏನ್ ಸಕಲ ಕಾಣುತ್ತೆ. ದಿಸ್ ಕಲರ್, ಐ ಜಸ್ಟ್ ಲವ್ ದಿಸ್ ಕಲರ್. ಸೊ ಇದೊಂಥರ ಪರ್ಪಲ್ ಕಲರ್ ಅಂಡ್ ಇದ್ರದ್ದು ವರ್ಕ್ ಅಷ್ಟೇನೆ ಸಿಲ್ವರ್ ಅಲ್ಲಿ ಮಾಡಿದ್ದಾರೆ. ಅಂಡ್ ದಿಸ್ ಮೆಟೀರಿಯಲ್ ಇಸ್ ವೆರಿ ಸಾಫ್ಟ್ ಅಂಡ್ ವೆರಿ ನೈಸ್. ನಂಗೆ ತುಂಬಾನೇ ಇಷ್ಟ ಆಯ್ತು ಇದು ಮೆಟೀರಿಯಲ್. ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸಪೋಸ್ ಇದನ್ನ ಈಗ ವೇರ್ ಮಾಡ್ತಿದೀವಿ ಅಂತಂದ್ರೆ ಸೊ ಈ ಫೆಸ್ಟಿವ್ ಸೀಸನ್ ಟೈಮ್ ಅಲ್ಲಿ ಇದನ್ನ ಹಾಕೊಂಡು ಓಡಾಡೋದಕ್ಕೆ ಇಟ್ ವಿಲ್ ಬಿ ವೆರಿ ಕಂಫರ್ಟಬಲ್. ಸೊ ಇದು ಒಂದು ಬ್ಯೂಟಿಫುಲ್ ಸಾರಿ. ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಕಲರು, ಇದ್ರದ್ದು ಡಿಸೈನ್ಸ್ ಆಗಿರ್ಬೋದು, ಮಧ್ಯ ಬಂದಿರುವಂತ ಫ್ಲವರ್ಸ್ ಅಂಡ್ ಆಲ್ಸೋ ಬ್ಲೌಸ್ ಕೂಡ ಇದರಲ್ಲಿ ತುಂಬಾನೇ ಪ್ರಿಟಿ ಆಗಿದೆ ಬ್ಲೌಸು. ಸೊ ದ ಬ್ಲೌಸ್ ಇಸ್ ಹಿಯರ್. ಸೊ ಬ್ಲೌಸ್ ತುಂಬಾ ಪ್ರಿಟಿ ಇದೆ. ಸೊ ಇದನ್ನ ಯಾವ ತರ ಸ್ಟೈಲ್ ಮಾಡ್ಬೇಕು, ಯಾವ ತರ ಬ್ಲೌಸ್ ಹೊಲ್ಸ್ಕೊಬೇಕು ಅನ್ನೋದು ನನಗಿನ್ನೂ ಐಡಿಯಾ ಇಲ್ಲ. ಗೈಸ್ ಏನ್ ಗೊತ್ತಾ, ಈ ವ್ಲಾಗ್ ಮಾಡೋದು ಈಸಿ, ಸೀರೆನ ತೋರ್ಸೋದು ಈಸಿ, ಬಟ್ ಇದನ್ನ ಮಡ್ಚಿಡೋದೇ ಕಷ್ಟ. ಎಲ್ಲ ಆದ್ಮೇಲೆ ಈಗ ಮಡ್ಚಿಡೋದಿದೆಯಲ್ಲ, ದಟ್ ಇಸ್ ದಿ ಓಕೆ. ಸೊ ದಿಸ್ ಇಸ್ ಒನ್ ಸ್ಯಾರಿ. ಸೊ ಈ ಸ್ಯಾರಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ನಾನು ತೋರಿಸೋ ಇಷ್ಟು ಸ್ಯಾರಿಯಲ್ಲಿ ನೀವು ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ದಿಸ್ ಒನ್. ಸೊ ಇದು ಬಂದ್ಬಿಟ್ಟು ಒಂಥರ ಟೊಮ್ಯಾಟೊ ರೆಡ್ಡಿಶ್ ಅಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಇಟ್ಸ್ 2390. ಸೊ ಇದನ್ನು ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ. ಬಟ್ ಇದ್ರಲ್ಲಿ ನನಗೆ ಏನ್ ಇಷ್ಟ ಇಲ್ಲ ಅಂತಂದ್ರೆ ಗೈಸ್, ಸೊ ಫಸ್ಟ್ ಸ್ಯಾರಿ ತೋರಿಸ್ತೀನಿ ನಾನು ನಿಮಗೆ. ಸೊ ದಿಸ್ ಇಸ್ ದ ಪಲ್ಲು ಅಂಡ್ ಇದನ್ನ ಹುಟ್ಕೊಂಡಾಗ ಅಂಡ್ ಸೊ ಎಲಿಗೆಂಟ್.
ಇದಕ್ಕೂ ನೋಡ್ತೀನಿ ಗೈಸ್, ನನಗೆ ಬ್ಲೌಸ್ ಸಿಕ್ತು, ಯಾವ್ದಾದ್ರು ಮ್ಯಾಚಿಂಗ್ ಬ್ಲೌಸ್ ಸಿಗ್ತಾ ಇದೆ ಅಂತಂದ್ರೆ ನಾನು ಇದನ್ನು ಕೂಡ ಹುಟ್ಕೊಂಡು ತೋರಿಸ್ತೀನಿ. ಇಲ್ಲಿ ಅಥವಾ ಇಲ್ಲಿ ಎರಡು ಕಡೆ ಒಂದ್ ಕಡೆ ಇದ್ರದ್ದು ಫೋಟೋ ಹಾಕ್ತೀನಿ. ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಸ್ಯಾರಿ. ನನ್ನ ಹತ್ರ ಈ ಕಲರ್ ಸ್ಯಾರಿ ಯಾವುದು ಇರ್ಲಿಲ್ಲ ಇದಕ್ಕಿಂತ ಮುಂಚೆ. ಸೊ ದಿಸ್ ಇಸ್ ದ ಫಸ್ಟ್ ರೆಡ್ ಕಲರ್ ಸ್ಯಾರಿ. ಅಂದ್ರೆ ಕಂಪ್ಲೀಟ್ ರೆಡ್ ಅಲ್ಲಿ ನನ್ನ ಹತ್ರ ಯಾವ್ದು ಸ್ಯಾರಿಗಳಿಲ್ಲ, ಅಂಡ್ ಬಟ್ಟೆನೂ ಕಮ್ಮಿನೇ, ಕಂಪ್ಲೀಟ್ ರೆಡ್ ನಾನು ತಗೊಂಡಿರೋದು. ಸೊ ದಿಸ್ ಇಸ್ ದಿ ಹೋಲ್ ಸ್ಯಾರಿ. ಇದು ನಂಗೆ ತುಂಬಾ ಇಷ್ಟ ಆಯ್ತು ಈ ಸ್ಯಾರಿ. ಇಟ್ಸ್ ವೆರಿ ಸಿಂಪಲ್, ಪ್ಲೇನ್ ಅಂಡ್ ವೆರಿ ಬ್ಯೂಟಿಫುಲ್. ಉಟ್ಕೊಂಡ್ರೆ ತುಂಬಾ ಇಷ್ಟ ಚೆನ್ನಾಗಿರುತ್ತೆ. ಬಟ್ ದ ಥಿಂಗ್ ಇಸ್ ಗೈಸ್, ಒಂದೇನ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಈ ಸ್ಯಾರಿಯಲ್ಲಿ ಇದ್ರದ್ದು ಬ್ಲೌಸ್ ಪೀಸ್ ಅಂತೂ ತುಂಬಾ ಕೆಟ್ಟದಾಗಿದೆ. ನಾನು ಅದನ್ನ ಕಟ್ ಮಾಡ್ಬಿಟ್ಟಿದ್ದೀನಿ, ಹೊಲಿಯಕ್ಕೂ ಕೊಟ್ಟಿಲ್ಲ. ಸೊ ಐ ಆಮ್ ಪ್ಲಾನಿಂಗ್ ಟು ಕಾಂಟ್ರಾಸ್ಟ್ ಅಥವಾ ಸಮಥಿಂಗ್ ಬೇರೆ ತರ ಬ್ಲೌಸ್ ಹೊಲ್ಸೋಣ ಅಂತಿದ್ದೀನಿ. ವೈ ಬಿಕಾಸ್ ಗೈಸ್ ಹೆಂಗಿದೆ ಅಂದ್ರೆ ಇದ್ರದ್ದು ಬ್ಲೌಸು ಕಂಪ್ಲೀಟ್ ಆಗಿ ಜಾತ್ರೆ ತರ ಇದೆ ಹೇಳ್ಬೇಕಂತಂದ್ರೆ. ಬಿಕಾಸ್ ನನ್ಗೆ ಬ್ಲೌಸ್ ನ ಕಟ್ ಮಾಡಿ ಎಲ್ಲ ಹಾಕಿದೀನಿ ಅಂತ ಗೊತ್ತಿಲ್ಲ. ಸೊ ಸಿಕ್ಕಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಇಟ್ಸ್ ವೆರಿ ಒಂಥರ ಫುಲ್ ಫ್ಲವರ್ ಆಗಿ, ಅಂಡ್ ಈ ಸೀರೆಗೆ ಆ ಬ್ಲೌಸ್ಗೆ ಮ್ಯಾಚಿಂಗೇ ಇಲ್ಲ ಹಂಗಿದೆ. ಸೊ ಆ ಬ್ಲೌಸ್ ನಾನು ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ. ಇದಕ್ಕೆ ನಾನು ಬೇರೆ ಯಾವ್ದಾದ್ರು ಬ್ಲೌಸ್ ನ ಮ್ಯಾಚ್ ಮಾಡ್ಕೋತೀನಿ, ಅಥವಾ ನನ್ನ ಹತ್ರ ಇರೋ ಬ್ಲೌಸಸ್ ಅಥವಾ ಬೇರೆ ತಗೊಂಡು ಐ ಕ್ಯಾನ್ ಮ್ಯಾಚ್. ಸೊ ದಿಸ್ ಇಸ್ ಒನ್ ಸ್ಯಾರಿ. ಇದು ಹೇಗಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಇಫ್ ಯು ಲೈಕ್ ಇಟ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಕಾಟನ್ ಸ್ಯಾರಿ. ಸೊ ಇದ್ರದ್ದು ಬಿಲ್ ಇಲ್ಲ ಇದರಲ್ಲಿ. ಸೊ ಕಾಟನ್ ಸ್ಯಾರಿ ಮತ್ತೆ ಸಿಲ್ಕ್ ಸ್ಯಾರಿ ಏನ್ ಗೊತ್ತಾ, ನಂಗೆ ಬಿಚ್ಚಕ್ಕೆ ಮನ್ಸು ಬರಲ್ಲ. ಏಂತಕ್ಕೆ ಅಂತಂದ್ರೆ ಮತ್ತೆ ಮಡ್ಚಕ್ ಕಷ್ಟ ಆಗುತ್ತೆ. ಸೊ ಇದೊಂದು ಸ್ಯಾರಿ. ದಿಸ್ ಇಸ್ ದ ಪಲ್ಲು. ಸೊ ದಿಸ್ ಇಸ್ ದ ಪಲ್ಲು ಅಂಡ್ ದಿಸ್ ಇಸ್ ದ ಬ್ಲೌಸ್. ಸೊ ಇದು ಬ್ಲೌಸ್ ಈ ತರ ಬರುತ್ತೆ, ಅಂಡ್ ಇದ್ರದ್ದು ಪಲ್ಲು ಇಟ್ಸ್ ಲೈಕ್ ದಿಸ್. ಓಕೆ ಗೈಸ್, ನಿಮ್ಗೋಸ್ಕರ ಬಿಚ್ಬಿಡ್ತೀನಿ ಸ್ಯಾರಿನ, ಓಪನ್ ಮಾಡ್ಬಿಡ್ತೀನಿ, ಆಮೇಲೆ ಮಡ್ಚ್ಕೋತೀನಿ ಹೆಂಗೋ ಮಾಡಿ. ಸೊ ಇದು ರನ್ನಿಂಗ್ಗೆ ಬಂದಿದೆ. ಸೊ ಇದು ಬ್ಲೌಸ್ ಪೀಸು ಅಂಡ್ ದಿಸ್ ಇಸ್ ದಿ ಪಲ್ಲು. ಹುಟ್ಟರು ಈ ತರ ಕಾಣುತ್ತೆ. ಸೊ ಟ್ರೈ ಮಾಡ್ತೀನಿ ನಾನು ಇದನ್ನು ಕೂಡ ಹುಟ್ಟಿ ತೋರ್ಸೋದಕ್ಕೆ. ಬ್ಲೌಸ್ನ ಕಟ್ ಮಾಡಿಬಿಡ್ತೀನಿ ಬಿಕಾಸ್ ಅದು ರನ್ನಿಂಗ್ ಅಲ್ಲೇ ಬಂದಿರೋದ್ರಿಂದ ಹಾಗೆ ಉಟ್ಕೊಳಕ್ಕಾಗಲ್ಲ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಇದು ಕಾಟನ್, ಇದು ಮೆಟೀರಿಯಲ್ ಬಂದ್ಬಿಟ್ಟು ಇಟ್ಸ್ ಪ್ಯೂರ್ ಕಾಟನ್, ಸಾಫ್ಟ್ ಆಗೇ ಇದೆ. ಐ ಹೋಪ್ ಅದೇ ಬ್ಲೌಸ್ ಅಂತ ಅನ್ಕೊಂಡಿದ್ದೀನಿ, ಬೇರೆಲ್ಲೂ ಬ್ಲೌಸ್ ಇಲ್ಲ. ಎಸ್ ಗೈಸ್, ಸೊ ಅದೇನೇ ಬ್ಲೌಸು. ಸೊ ಐ ವಿಲ್ ಟ್ರೈ. ಇದಕ್ಕೂ ನಾನು ಯಾವ್ದಾದ್ರು ಒಂದು ಬ್ಲೌಸ್ನ ಹಾಕೊಂಡು ಹುಟ್ಟಿ ತೋರಿಸ್ತೀನಿ. ಬಿಫೋರ್ ದಟ್ ನಾನು ಐ ಥಿಂಕ್ ಐ ಹ್ಯಾವ್ ಟು ಕಟ್ ದಿಸ್. ಇದನ್ನ ಕಟ್ ಮಾಡಬೇಕು ಬ್ಲೌಸ್ನ, ದೆನ್ ಐ ಕ್ಯಾನ್ ಟೈ ಆ್ಯಂಡ್ ಶೋ ಯು. ಸೊ ಇದೊಂದು ಕಾಟನ್. ಇವಾಗ ಇದನ್ನೆಲ್ಲ ಮಡ್ಚೋದೆ ಹಿಂಸೆ ನನಗೆ ಹೇಳ್ಬೇಕಂತಂದ್ರೆ. ಓಕೆ, ಅಲ್ಲಿ ಸೈಡಲ್ಲಿ ಇಟ್ಟಿರ್ತೀನಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಐ ವಿಲ್ ಟೇಕ್ ದಿಸ್. ಸೊ ಇದು ನೋಡಕ್ಕೆ ಸಿಲ್ಕ್ ಸ್ಯಾರಿ ತರ ಇದೆ, ಬಟ್ ದಿಸ್ ಇಸ್ ನಾಟ್ ಅ ಸಿಲ್ಕ್ ಸ್ಯಾರಿ. A few moments later. ಸಾರಿ ಗೈಸ್, ಬ್ಲೌಸ್ ಹುಡ್ಕೊಂಡ್ ಬರಕ್ ಹೋಗಿದ್ದೆ. ಸೊ ಬ್ಲೌಸ್ ಸಿಕ್ತು. ಎಸ್, ನಾನು ಈ ಸ್ಯಾರಿಗೆ ಬರ್ತೀನಿ, 1 ಸೆಕೆಂಡ್. ಸೊ ಎಸ್, ನಾನು ಈ ಸ್ಯಾರಿಗೆ ಹೇಳಿದ್ನಲ್ಲ, ಆ ಸ್ಯಾರಿಗೆ ಬ್ಲೌಸು ನೋಡಿ ಗೈಸ್ ಹೇಗಿದೆ ಅಂತ. ಸೊ ದಿಸ್ ಇಸ್ ಹೌ ದ ಬ್ಲೌಸ್ ಲುಕ್ಸ್. ಸೊ ಅದಕ್ಕೋಸ್ಕರನೇ ನನಗೆ ಇದು ಇಷ್ಟನೇ ಆಗಿಲ್ಲ. ನೀವೇ ಹೇಳಿ, ಈ ಬ್ಲೌಸಿಗೆ ಈ ಸ್ಯಾರಿ ಎಲ್ಲಿಂದ ಮ್ಯಾಚ್ ಆಗುತ್ತೆ? ಸೊ ದಟ್ ಈಸ್ ದ ರೀಸನ್ ಈ ಬ್ಲೌಸ್ನ ನಾನು ಹಾಕೊಳ್ತಾ ಇಲ್ಲ. ನಂಗೆ ಈ ಬ್ಲೌಸ್ನ ಬೇಡ ಇದು. ಸೊ ಎಸ್ ಗೈಸ್, ಸೊ ಈ ಸ್ಯಾರಿ, ದಿಸ್ ಲುಕ್ಸ್ ಲೈಕ್ ಸಿಲ್ಕ್ ಸ್ಯಾರಿ, ಬಟ್ ದಿಸ್ ಇಸ್ ನಾಟ್ ಅ ಸಿಲ್ಕ್ ಸ್ಯಾರಿ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಒನ್. ಸೊ ನೀವು ನೋಡ್ಬೋದು, ಇದು ತುಂಬಾ ಚೆನ್ನಾಗಿದೆ ಕಲರ್. ಸೊ ಐ ಲವ್ ದಿಸ್ ಕಲರ್. ಸೊ ಇದನ್ನ ಹುಟ್ರೆ ತುಂಬಾ ಚೆನ್ನಾಗಿ ನೋಡ್ಬೋದು ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇದಕ್ಕೆ ನೀವು ಎನಿ ಡಾರ್ಕ್ ಬ್ಲೌಸಸ್ ನ ಮ್ಯಾಚ್ ಮಾಡಬಹುದು, ಕಾಂಟ್ರಾಸ್ಟ್. ಸೊ ಇದಕ್ಕೆ ಅವ್ರು ಕೊಟ್ಟಿರೋ ಬ್ಲೌಸ್ ಬಂದ್ಬಿಟ್ಟು ದಿಸ್ ಒನ್. ಸೊ ಈ ಬ್ಲೌಸ್ ನ ಕಾಂಟ್ರಾಸ್ಟ್ ಆಗಿ ಮ್ಯಾಚಿಂಗ್ ಕೊಟ್ಟಿದ್ದಾರೆ. ಸೊ ನಾನು ಹೊಲ್ಸಿಲ್ಲ ಇನ್ನ, ಇದನ್ನು ಹಾಗೆ ಇಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಸಿಮಿಲರ್, ಸೇಮ್ ಕಲರೇ ಬರುತ್ತೆ ಆಸ್ತಿ ಇದನ್ನು. ಸೊ ನಾ ಹೊಲ್ಸಿಲ್ಲ. ವಿ ಶುಡ್ ಸಿ, ಇದಕ್ಕಿದೆ ಯಾವ ತರ ಹೊಲಿಸ್ಬೇಕು ಅಂತ. ಸೊ
ಎಸ್, ಹೌಸ್ ದ ಸ್ಯಾರಿ ಲುಕಿಂಗ್. ಸೊ ಈ ಸ್ಯಾರಿ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಇದೊಂಥರ ವೆರಿ ರೇರ್ ಕಲರ್, ವೆರಿ ಲೈಟ್ ಆರೆಂಜ್, ಐ ಮೀನ್ ಒಂಥರ ಪೀಚ್ ಕಲರ್, ಆನಿಯನ್ ಸಿಪ್ಪೆ ಅಂತಾರಲ್ಲ ಆ ತರ ಕಲರು. ಅಂಡ್ ನನ್ಗೆ ಈ ತರ ಲೈಟ್ ಕಲರ್ಸ್, ರೇರ್ ಕಲರ್ಸ್ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಅಂಡ್ ದಿಸ್ ಆಲ್ಸೋ ಲುಕ್ಸ್ ವೆರಿ ಗುಡ್ ಆನ್ ಮೈ ಸ್ಕಿನ್ ಟೋನ್. ಸೊ ಎಸ್, ಅದಕ್ಕೋಸ್ಕರ ಈ ಸ್ಯಾರಿ ತಗೊಂಡಿದ್ದೀನಿ. ಇಟ್ಸ್ ನಾಟ್ ಪ್ಯೂರ್ ಸಿಲ್ಕ್ ಸ್ಯಾರಿ, ಬಟ್ ದಿಸ್ ಲುಕ್ಸ್ ಲೈಕ್ ಅ ಸಿಲ್ಕ್ ಸ್ಯಾರಿ. ಸೊ ಇದೊಂದು ಸ್ಯಾರಿ ಇದೆ, ಫೋಟೋನ ಹಾಕ್ತೀನಿ. ಅಂಡ್ ದಿಸ್ ಇಸ್ ದ ಬ್ಲೌಸ್ ಫಾರ್ ದಟ್. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ದಿಸ್ ಒನ್. ಇದು ಆಕ್ಚುಲ್ ಆಗಿ ಇಟ್ಸ್ ಅ ವೆರಿ ಓಲ್ಡ್ ಸ್ಯಾರಿ ಗೈಸ್, ಅಂತಂದ್ರೆ ಲೈಕ್ ಆಲ್ಮೋಸ್ಟ್ ಒಂದು 2 years ಹತ್ರ ಆಗ್ತಾ ಬಂತು, 1.5 2 years. ಇದು ನನ್ನ ಫ್ರೆಂಡು ವೆಡ್ಡಿಂಗ್ ಕೊಟ್ಟಿದ್ದು, ಅವ್ರ ಮದ್ವೆಗೆ, ಅವನ ಮದ್ವೆಗೆ. ಸೊ ಇದ್ರದ್ದು ಬಂದ್ಬಿಟ್ಟು ನಾನು ಇನ್ನ ಹೊಲ್ಸಿಲ್ಲ ಬ್ಲೌಸು. ಸೊ ತುಂಬಾ ಅಂದ್ರೆ ಬೇರೆ ಬೇರೆ ಸೀರೆಗಳಿಗೆ ತಗೊಂಡು ಹೊಲ್ಸೋದೇ ಆಯ್ತು. ಸೊ ಇವಾಗ ತೆಗಿವಾಗ ಇದನ್ನೂ ಒಂದಿದೆ ಅಂತ ನನಗೆ ಗೊತ್ತಾಯ್ತು, ಹೊಲ್ಸಿಲ್ದೆ ಇರೋದು. ಸೊ ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ನಾನು ನೋಡೂ ಇಲ್ಲ, ಇದನ್ನ ಇವತ್ತೇ ಓಪನ್ ಮಾಡ್ತಾ ಇರೋದು. ಸೊ ಎಸ್, ಇದ್ರದ್ದು ಪ್ಲೇನ್ ಗ್ರೀನ್ ಕಲರ್ ಬ್ಲೌಸ್. ಇದಕ್ಕೂ ಪ್ರಾಬಬ್ಲಿ ವಿ ಕ್ಯಾನ್ ಮ್ಯಾಚ್ ಸಮ್ ಕಾಂಟ್ರಾಸ್ಟ್ ಅಂತ ಅನ್ಸುತ್ತೆ. ಸೊ ಪ್ಲೇನ್ ಗ್ರೀನ್ ಕಲರ್ ಆಗಿದೆ ಇದ್ರದ್ದು ಬ್ಲೌಸು. ಅಂಡ್ ಪಲ್ಲು, ದಿಸ್ ಇಸ್ ದ ಪಲ್ಲು ಗೈಸ್. ಪಲ್ಲು ಬರುತ್ತೆ. ಸೊ ಫುಲ್ ಸ್ಯಾರಿ ಈ ರೀತಿ ಬರುತ್ತೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಇದು ತುಂಬಾ ಚೆನ್ನಾಗಿದೆ. ಸೊ ದಿಸ್ ಇಸ್ ಅ ವೆರಿ ಪ್ರಿಟಿ ಸ್ಯಾರಿ. ನಾನು ಇವತ್ತು ಮಡ್ಚಿಟ್ಟಿದ್ದೆ, ನೋಡಿರ್ಲಿಲ್ಲ, ಇವತ್ತೇ ನೋಡಿದ್ದು. ಸೊ ಇದನ್ನು ಒಂದು ಹೋಲಿಸ್ಬೇಕು. ಅಂಡ್ ದಿಸ್ ಇಸ್ ಅ ಸಿಲ್ಕ್ ಸ್ಯಾರಿ. ಅಂಡ್ ಇದು ಬಂದ್ಬಿಟ್ಟು ಗೈಸ್, ದಿಸ್ ಇಸ್ ಅ ಪ್ಯೂರ್, ಇಟ್ಸ್ ಅ ಪ್ಯೂರ್ ಕಾಂಚೀವರಂ. ಸೊ ದಿಸ್ ಇಸ್ 5500 ಕಂಚಿ ಸಿಲ್ಕ್. ಸೊ ಇದನ್ನು ಬ್ಯೂಟಿಫುಲ್ ಕಲರ್, ಇದು ತುಂಬಾ ಅಂದ್ರೆ ತುಂಬಾ ಪ್ರಿಟಿ ಕಲರ್. ನಾನು ಇವತ್ವರೆಗೂ ಇದನ್ನ ಓಪನ್ ಮಾಡಿಲ್ಲ. ಸೊ ನಿಮ್ಗೋಸ್ಕರ ನಿಮ್ಮ ಮುಂದೆ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದಿ ಪಲ್ಲು ಅಂಡ್ ಐ ಥಿಂಕ್ ದಿಸ್ ಇಸ್ ದ ಬ್ಲೌಸ್. ಸೊ ಗೈಸ್ ಇವಾಗೂ ನನ್ಗೆ ಓಪನ್ ಮಾಡಕ್ ಮನ್ಸಿಲ್ಲ, ಐ ಆಮ್ ಸಾರಿ, ಬಿಕಾಸ್ ಇದನ್ನ ಮಡ್ಚಿಡೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಆಮೇಲೆ ನಾನು ಇದನ್ನ ಯಾವಾಗ ಹೊಲಿಯಕ್ಕೆ ಕೊಡ್ತೀನಿ ಅಂತಾನೂ ನನಗೆ ಐಡಿಯಾ ಇಲ್ಲ. ಸೊ ಇದನ್ನ ಹೇಗಿದೆಯೋ ಹಾಗೆ ಮಡ್ಚಿಟ್ಬಿಡ್ತೀನಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಕಲರ್ ಸ್ಯಾರಿ ಗೈಸ್, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸರಿ ಗೈಸ್, ಸರಿ, ಇದನ್ನ ಓಪನ್ ಮಾಡಕ್ ತುಂಬಾ ಕಷ್ಟನೇ, ಬಟ್ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಗೈಸ್. ನಿಮ್ಗೋಸ್ಕರ ಈ ರಿಸ್ಕ್ ನಾನು ತಗೋತಾ ಇದ್ದೀನಿ. ನನಗೆ ಆಮೇಲೆ ಯಾರು ಹೆಲ್ಪ್ ಮಾಡಲ್ಲ ಮಡ್ಚಕ್ಕೆ ಅಂತ ಗೊತ್ತು, ಬಟ್ ಸ್ಟಿಲ್ ನಾನು ಇದೇ ಫಸ್ಟ್ ಟೈಮ್ ಈ ಸ್ಯಾರಿನ ಓಪನ್ ಮಾಡ್ತಾ ಇರೋದು. ಸೊ ಎಸ್, ಇಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಇದು ಇಷ್ಟು ರಿಚ್ ಆಗಿದೆ. ಲುಕ್ ಅಟ್ ದ ಪಲ್ಲು, ಆ ಪಲ್ಲು ಪರ್ಪಲ್ ಬ್ಲೂ ಅಂಡ್ ದ ಡೀಟೇಲಿಂಗ್, ಅಂದ್ರೆ ಈ ತರ ಬ್ಲೂ ಯೂಶುವಲ್ ಆಗಿ ಸಿಗಲ್ಲ. ಅಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ಬ್ಲೂ ಕಲರ್. This is so beautiful, so pretty, so amazing. And yes guys, this for the whole saree ಈ ತರ ಇದೆ. ಅಂಡ್ ಇದು ಬಂದ್ಬಿಟ್ಟು ಬ್ಲೌಸ್. ಸೊ ಈ ಬ್ಲೌಸ್ನ ಜಸ್ಟ್ ಆ ಬಾರ್ಡರ್ ನಾನು ಇಲ್ಲಿವರೆಗೂ ಕೊಟ್ಬಿಟ್ಟು ಸಿಂಪಲ್ ಆಗಿ ಹೊಲಿಸಿದ್ರು ನನ್ ಆಸಮ್ ಆಗಿರುತ್ತೆ. ಸೊ ನನಗೆ ಹೆಂಗೆ ಅಂತಂದ್ರೆ, ನಾನು ಯೂಶುವಲ್ ಆಗಿ ಬ್ಲೌಸಸ್ಗೆ ತುಂಬಾ ವರ್ಕ್ ಮಾಡ್ಸಕ್ಕೆ ಇಷ್ಟ ಆಗೋದಿಲ್ಲ. ಸೊ ಐ ವಾಂಟ್ ಟು ಕೀಪ್ ದೆಮ್ ವೆರಿ ಸಿಂಪಲ್. ಯಾಕೆ ಅಂತಂದ್ರೆ ಆ ಸಾರಿದು ಅಥೆಂಟಿಸಿಟಿ ಗೊತ್ತಾಗೋದೆ ಆ ಬ್ಲೌಸ್ ಇಂದ. ಓಕೆ, ತುಂಬಾ ಪ್ಲೇನ್ ಸ್ಯಾರಿ ಇದೆ, ತುಂಬಾ ನಾರ್ಮಲ್ ಸ್ಯಾರಿ ಇದೆ, ವರ್ಕ್ ಮಾಡ್ಸಿದ್ರೆ ಓಕೆ. ಬಟ್ ಈ ತರ ರೇಷ್ಮೆ ಸೀರೆಗಳಿಗೆ ನನ್ಗೆ ಅಷ್ಟಾಗಿ ವರ್ಕ್ ಮಾಡ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದ್ರದ್ದು ಅಥೆಂಟಿಸಿಟಿ ಏನಿದೆಯಲ್ಲ ಅದು ಹೋಗ್ಬಿಡುತ್ತೆ. ಆ ಬ್ಯೂಟಿ ಆಫ್ ದಟ್ ರೇಷ್ಮೆ ಸಿಲ್ಕ್ ಸ್ಯಾರಿ ಅಥವಾ ಏನ್ ಅಂತೀವಿ ನಾವು, ಆ ಸಿಲ್ಕ್ ಸ್ಯಾರಿದ್ ಏನಿದೆಯೋ ಅದನ್ನ ನಾವು ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಇಟ್ಟಾಗ್ಲೇ ಅದ್ರದ್ದು ಬ್ಯೂಟಿ ಎನ್ಹ್ಯಾನ್ಸ್ ಆಗೋದು. ಸೊ ಎಸ್, ಇದನ್ನು ನಾನು ಅದೇ ತರಾನೇ ಮಾಡಿಸ್ತೀನಿ. ಬಿಕಾಸ್ ಆಲ್ರೆಡಿ ದಿಸ್ ಹ್ಯಾಸ್ ಲೈಕ್ ಸಚ್ ಅ ರಿಚ್ ಲುಕ್, ಸಚ್ ಅ ರಿಚ್ ಡಿಸೈನ್. ಸೊ ಇದಕ್ ಮೇಲೆ ಮತ್ತೆ ನಾವು ಡಿಸೈನ್ ಮಾಡಿಸ್ತೀವಿ, ವರ್ಕ್ ಮಾಡಿಸ್ತೀವಿ ಅಂತಂದ್ರೆ ಇಟ್ ವಿಲ್ ನಾಟ್ ಲುಕ್ ದಟ್ ಗುಡ್. So the next 3 sarees are again, it's completely work saree. ಇದು ಯಾವುದೂನು ಸಿಲ್ಕ್ ಸ್ಯಾರೀಸ್ ಅಥವಾ ಕಾಟನ್ ಸ್ಯಾರೀಸ್ ಅಥವಾ ಬನಾರಸ್ ಸ್ಯಾರೀಸ್ ಅಲ್ಲ. ಸೊ ದೀಸ್ 3 sarees are completely ವರ್ಕ್ ಸ್ಯಾರೀಸ್. ಸೊ ಈಗ ಫಂಕ್ಷನ್ಸ್, ರಿಸೆಪ್ಷನ್ಸ್, ಪಾರ್ಟೀಸ್ ಆ ತರ. ಸೊ ಫಸ್ಟ್ ಒನ್ ಇದಕ್ಕೆ ತೋರಿಸ್ತೀನಿ. ಆಕ್ಚುಲ್ ಆಗಿ ಏನ್ ಗೊತ್ತಾಗ, ಆಕ್ಚುಲ್ ಆಗಿ ಏನಂತಂದ್ರೆ ದಿಸ್ ಒನ್ ಬ್ಲೌಸ್
ಈ 3 ಸ್ಯಾರಿಗೂ ಮ್ಯಾಚ್ ಮಾಡ್ಬೋದು. ಓಕೆನಾ? ಸೊ ಆಕ್ಚುಲ್ ಆಗಿ ಈ ಸ್ಯಾರಿದು ಈ ಸ್ಯಾರಿ ಇದು ಬ್ಲೌಸು, ಈ 2 ದಿನ ಹೊಲಿಸಿಲ್ಲ, ಕೊಟ್ಟಿದೀನಿ. ಬಟ್ ಈ ಬ್ಲೌಸ್ ನ ಈ 3ಕ್ಕೂ ಮ್ಯಾಚ್ ಮಾಡ್ಬೋದು. ಸೊ ಈ 3 ನಾನು ನಿಮ್ಗೆ ಈಸಿಯಾಗಿ ಹುಟ್ಟಿ ತೋರಿಸ್ಬೋದು. ವೈ? ಬಿಕಾಸ್ ದಿಸ್ ಇಸ್ ಆಲ್ರೆಡಿ ಹೊಲ್ಸಿ ರೆಡಿ ಇದೆ ಅಂಡ್ ಈ 3ಕ್ಕೂ ಮ್ಯಾಚ್ ಆಗತ್ತೆ. ಸೊ ನೀವು ನೋಡ್ಬೋದು ಇದರಲ್ಲಿ ವೈಟ್ ಅಂಡ್ ಆಲ್ ದಿಸ್ 3 ಕಲರ್ಸ್ ಆರ್ ದೇರ್ ಇನ್ ದಿಸ್ ಅಂಡ್ ದ ಸೇಮ್ ಕಲರ್ಸ್ ಆರ್ ದೇರ್ ಇನ್ ದಿಸ್ ಆಲ್ಸೋ. ಕರೆಕ್ಟಾ? ಅಂಡ್ ಇದ್ರದ್ದೇ ಬಿಡಿ ಅಂಡ್ ಅದಕ್ಕೂ ಮ್ಯಾಚ್ ಆಗುತ್ತೆ. ಸೊ ನನ್ಗೆ ನೆಸೆಸಿಟಿನೇ ಇಲ್ಲ 3ಕ್ಕೂ ಅವೆರಡಕ್ಕೂ ಬ್ಲೌಸ್ ಹೊಲಿಸ್ಬೇಕು ಅಂತ. ಐ ಕ್ಯಾನ್ ಈಸಿಲಿ ಮ್ಯಾಚ್ ವಿತ್ ದಿಸ್. ನಾನು ಈ ಸ್ಯಾರಿನ ಆಕ್ಚುಲ್ ಆಗಿ ಉಟ್ಟಿದ್ದೀನಿ ರೀಸೆಂಟ್ ಆಗಿ, ಒಂದು ಫಂಕ್ಷನ್ಗೆ, ಒಂದು ಫೆಸ್ಟಿವಲ್ಗೆ ಏನೋ ಉಟ್ಟಿದ್ದೀನಿ ಇದನ್ನ. ಸೊ ಇದ್ರದ್ದು ಹುಟ್ಟಿರೋದನ್ನ ಫೋಟೋ ನಾನು ನಿಮ್ಗೆ ತೋರಿಸ್ತೀನಿ. ಸೊ ದಿಸ್ ಇಸ್ ದ ಬ್ಲೌಸ್. ಸೊ ದಿಸ್ ಇಸ್ ದ ಬ್ಲೌಸ್ ಅಂಡ್ ಈ ಬ್ಲೌಸ್ಗೆ ಇದು ಸ್ಯಾರಿ ಅಂಡ್ ಇಟ್ಸ್ ಆಲ್ಸೋ ವೆರಿ ಪ್ರಿಟಿ ಸ್ಯಾರಿ. ತುಂಬಾ ಚೆನ್ನಾಗಿದೆ, ನೋಡ್ಬೋದು ನೀವು. ಸೋ ಕ್ಯೂಟ್, ಸೋ ಪ್ರಿಟಿ ಕಲರ್ ಕಾಂಬಿನೇಷನ್, ಒಂಥರ ಪೀಚ್ ಪಿಂಕ್ ಅಂಡ್ ಯೆಲ್ಲೋ ಅಂಡ್ ದಟ್ ವೈಟ್ ಸಿಲ್ವರ್ ಟೈಪ್ ಥಿಂಗ್. ಸೊ ದಿಸ್ ಲುಕ್ಸ್ ಸೋ ಬ್ಯೂಟಿಫುಲ್ ಅಲ್ಲ? ಇದು ಸೂಪರ್ ಬ್ಯೂಟಿಫುಲ್ ಆಗಿದೆ. ವೆರಿ ಸಿಂಪಲ್ ಅಂಡ್ ವೆರಿ ಎಲಿಗೆಂಟ್ ಅಂಡ್ ದ ಹೋಲ್ ಸ್ಯಾರಿ ಇಸ್ ಲೈಕ್ ದಿಸ್. ಸೊ ನಾನು ಇದ್ರದ್ದು ಈಗ ಫೋಟೋನ ಹಾಕ್ತೀನಿ ಬಿಕಾಸ್ ಇದು ಆಲ್ರೆಡಿ ನಾನು ಉಟ್ಟಿದ್ದೀನಿ. ಸೊ ಇದನ್ನ ನಾನು ಮತ್ತೆ ಉಡ್ಬೇಕು ಅಂತ ಏನಿಲ್ಲ ನೆಸೆಸಿಟಿ. ಅಂಡ್ ಎಸ್, ದಿಸ್ ಇಸ್ ಅ ಬ್ಯೂಟಿಫುಲ್ ಸ್ಯಾರಿ ಅಗೇನ್. ಸೊ ಇದು ಪ್ಲೇನ್ ಆಫ್ ವೈಟ್ ಅಂತಾರಲ್ಲ ಆ ತರ. ಸೊ ಇಟ್ಸ್ ಕಂಪ್ಲೀಟ್ಲಿ ನೆಟ್ಟೆಡ್. ಸೊ ನಾನು ಹೇಳ್ದಂಗೆ ದಿಸ್ ಬ್ಲೌಸ್ ಈಸಿಲಿ ಕ್ಲಿಯರ್ಲಿ ಮ್ಯಾಚಸ್ ಟು ದ ಸ್ಯಾರಿ. ಸೊ ಅಮೇಝಿಂಗ್ಲಿ ಬ್ಯೂಟಿಫುಲ್. ಆಮ್ ಐ ರೈಟ್? ತುಂಬಾ ಚೆನ್ನಾಗಿದೆ ಇದು, ತುಂಬಾ ಪ್ರಿಟಿ ಆಗಿದೆ. ವೆರಿ ಸಿಂಪಲ್ and yet very beautiful. So full saree plain ಇದೆ, ಕೆಳಗಡೆ ಮಾತ್ರ ಲೈಕ್ ಬಾರ್ಡರ್ ಇದೆ. ಸೊ ಇದು ಬ್ಯೂಟಿಫುಲ್ ಸ್ಯಾರಿ. ಓಕೆ, ಸೊ ಇದೊಂದಿದೆ, ಇದನ್ನ ನಾನು ಟೈ ಮಾಡಿ ತೋರಿಸ್ತೀನಿ. ನಾನು ಟೈ ಮಾಡಿಲ್ಲ ಇವತ್ತವರೆಗೂ. ಅಂಡ್ ದಿಸ್ ಇಸ್ ದಿ ಅನದರ್ ಸ್ಯಾರಿ. ಆಕ್ಚುಲ್ ಆಗಿ ಸ್ಯಾರಿದು ಬ್ಲೌಸ್ ತುಂಬಾ ನಂಗೆ ಇಷ್ಟ ಆಗ್ಲಿಲ್ಲ. ಈ ಸ್ಯಾರಿಗೂ ಕೂಡ ನಾನು ಈಸಿಯಾಗಿ ಇದೇನೆ ಬ್ಲೌಸ್ ನ ಮ್ಯಾಚ್ ಮಾಡ್ಕೋಬಹುದು. ಸೊ ದಿಸ್ ಸ್ಯಾರಿ ಲುಕ್ಸ್ ಲೈಕ್ ದಿಸ್. ಈ ಸೈಡ್ ಅಲ್ಲಿ ಡಿಸೈನ್ ತುಂಬಾ ಚೆನ್ನಾಗಿದೆ, ವರ್ಕ್. ಸೊ ನೀವು ನೋಡ್ಬೋದು ಎಷ್ಟು ಪ್ರಿಟಿಯಾಗಿ ದಿಸ್ ಲುಕ್ ಸೋ ಅಮೇಝಿಂಗ್ಲಿ ಪ್ರಿಟಿ ಅಲ್ಲ? ಹೀಗಿಟ್ರೆ ಹೀಗೆ ಕಾಣುತ್ತೆ. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ಸೊ ಎಸ್ ಗೈಸ್, ದೀಸ್ ಆರ್ ಮೈ ಸಾರಿ ಕಲೆಕ್ಷನ್ಸ್. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದ್ರದ್ದು ಪ್ರೈಸ್ ಅಗೇನ್ ಐ ಹ್ಯಾವ್ ಇದ್ರಲ್ಲಿ ಇಲ್ಲ and I don't even remember. ಗೈಸ್, ಇವಾಗ ನಿಮ್ಗೆ ಎಲ್ಲ ಸ್ಯಾರಿನ ನಾನು ತೋರಿಸ್ದೆ. ಐ ಥಿಂಕ್ ಆಲ್ಮೋಸ್ಟ್ ಒಂದು 2000 years later 8 to 9 ಸ್ಯಾರೀಸ್ ನಾನೇನೋ ನಿಮ್ಗೆ ತೋರಿಸಿದ್ದೀನಿ. ಸೊ ದೀಸ್ ಆರ್ ಮೈ ನ್ಯೂ ಸ್ಯಾರಿ ಕಲೆಕ್ಷನ್ಸ್ ಆರ್ ನ್ಯೂ ಸ್ಯಾರಿ ಹಾಲ್. I hope you guys liked it. So ಈ ಫೆಸ್ಟಿವಲ್ ಅಲ್ಲಿ I'm going to flaunt in these beautiful sarees. So ಸ್ಯಾರಿಗಳೆಲ್ಲ ನಿಮ್ಗೆ ಇಷ್ಟ ಸ್ಯಾರೀಸ್ ತೋರಿಸಿದ್ದೀನಿ. ನಿಮಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಏನೋ ಅಂತ ಸಿಲ್ಕ್ ಸ್ಯಾರೀಸು ಅಥವಾ ವರ್ಕ್ ಸ್ಯಾರೀಸು ಅಂತ ಅಲ್ಲ. ಇಟ್ ವಾಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ನಾನು ಮಾಡಿರೋದು ಇವತ್ತು. ಬಿಕಾಸ್ ನಾನು ಎಲ್ಲ ರ್ಯಾಂಡಮ್ ಆಗಿ ತಗೊಂಡಿರೋದು ಅಂಡ್ ನಿಮ್ಗೆ ತೋರಿಸಿದೀನಿ ಏನೇನು ತಗೊಂಡಿದ್ದೀನಿ ಅಂತ. ಸೊ ಇದೆಲ್ಲದಕ್ಕೂ ಬ್ಲೌಸಸ್ ಬೇಕು. ಸ್ಟಿಚ್ ಮಾಡಿಸಿ ಹೇಗಿರತ್ತೆ ಅಂತ ಇದು ನಾನು ಉಟ್ಕೊಂಡಾಗ ಅಥವಾ ಆ ಇವೆಂಟ್ ಟೈಮಲ್ಲಿ ಐ ಪೋಸ್ಟ್ ದ ಬ್ಲಾಗ್. ಆರ್ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ನೀವು ಹೋಗಿ ನೋಡ್ತೀರಾ, ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನೀವು ಹೋಗಿ ಚೆಕ್ ಮಾಡ್ತೀರಾ ಅಂತಂದ್ರೆ ನಂದು ಅಪ್ಡೇಟ್ಸ್, ಫೋಟೋಸ್ ನಿಮ್ಗೆ ಸಿಗತ್ತೆ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಅನುಷಾಸ್ ಲಿಟಲ್ ವರ್ಲ್ಡ್ ಅಂತ ನೀವು ಹೋಗಿ ಸರ್ಚ್ ಮಾಡ್ತಿದ್ದೀರಾ ಅಂತಂದ್ರೆ ಯು ವಿಲ್ ಫೈಂಡ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್. ಸೊ ನನ್ನ ಅಕೌಂಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹೋಗ್ಬಿಟ್ಟು ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ನನ್ನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬ್ತೀನಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಬ್ಲಾಗ್ ನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕನೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಸ್ ನಿಮ್ಗೆ ಬರ್ತಾ ಇರುತ್ತೆ. ಸೊ yes guys, I hope you guys enjoyed this vlog. Love you all, take care, meet you all again in next vlog ಅಂತ ಹೇಳ್ತಾ ಈ vlog ನ ಇಲ್ಲೇ ಎಂಡ್ ಮಾಡ್ಕೊತಿದ್ದೀನಿ. Bye bye, love you all, take care.